ಆ್ಯಂಡ್ ಆಫ್ ಕೋರ್ಸ್ ಮಗಳಿಗೆ ಪಾತ್ರ ಹೆಂಗೆ ಅನ್ನಿಸ್ತು ನಿಮಗೆ? ಸರ್ ಈಗ ತುಂಬ ನಾನು ಯಾವತ್ತೂ ಹೊಗಳಲಿಲ್ಲ, ಅಪ್ ಟು ರಿಲೀಸ್ವರೆಗೂ ಕೇಳ್ತಿದ್ಲು. ಅಪ್ಪ ಡೈರೆಕ್ಟ್ರಿನ ಹೇಳಿದ್ರೆ ಚೆನ್ನಾಗಿ ಮಾಡಿದ್ದೀನ ಅಂತ. ಆಮೇಲೆ ನನ್ನನ್ನು ಕೇಳೋಳು. ಅವಳು ಆ್ಯಕ್ಚುಲಿ ತುಂಬ ಪ್ರಶ್ನೆ, ಅವಳು ಕ್ವೆಶ್ಚನ್ ಬ್ಯಾಂಕ್ ಅವಳು ಯಾವಾಗಲೂ. ಸರಿ ಸಿನಿಮಾ ಶುರುವಾದಾಗಿಂದ ಎಂಡ್ವರೆಗೂ ಕೇಳೋದು, ರಿಲೀಸ್ ಆಗೋವರೆಗೂ ಕೇಳೋದು, ಇರಮ್ಮ ನಾನು ರಿಲೀಸ್ ಟೆನ್ಸ್ ಅಲ್ಲಪ್ಪ ನಾನು ಹೆಂಗೆ ಮಾಡಿರ್ತೀನಪ್ಪ, ಜನ ಏನಂತಾರಪ್ಪ ನನ್ನ ಅಂತ. ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸಾರ್ಥಕ ಆಯಿತು ನನ್ನ ಮಗಳು ಅನ್ಸ್ಕೊಂಡಿದ್ದಕ್ಕೆ. ಒಂದು ಒಳ್ಳೆ ಸ್ಟೇಜ್ಗೆ ಇಡೀ ಜನತೆ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಹಂಗಾಗಿ ಅವ್ರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಸರ್. ಆ್ಯಂಡ್ ಅದು ಅಪ್ಪ ಮಗಳದ್ದು ಆ ಬಾಂಡಿಂಗ್ ತೆರೆ ಮೇಲೆ ಬರುವಾಗಲೇ ಏನು ಬಹುಶಃ ಅದು ಕಷ್ಟನೇ ಆಗಲಿಲ್ಲ ಅನ್ಸುತ್ತೆ. ಯಾಕಂದರೆ ನಿಜ ಜೀವನದಲ್ಲೂ ಅಪ್ಪ ಮಗಳು ಸೊ ಆ ಬಾಂಡಿಂಗ್ ಯಾವಾಗಲೂ ಇದ್ದೇ ಇರುತ್ತೆ. ಡಾಟರ್ಸ್ ಆರ್ ಏಂಜಲ್ಸ್ ಯಾವಾಗಲೂ ಕೂಡ. ಸೊ ತೆರೆ ಮೇಲೂ ಕೂಡ ತುಂಬ ಈಸಿ ಆಯ್ತು ಅನ್ಸುತ್ತೆ ಮಗಳಿಗೆ. ಅವಳ ಕೆಲವ್ರು ಹೇಳಿದ್ರು, ಆಮೇಲೆ ಅಬ್ಸರ್ವ್ ಮಾಡಿದೆ, ಅವಳ ಕಣ್ಣು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಆ ಕಣ್ಣು ಬಿಡೋದು ಎಲ್ಲ ವೆರಿ ಪವರ್ಫುಲ್ ಅನ್ನಿಸ್ತು. ಅಂದರೆ ತುಂಬ ವಿಷಯ ಹೇಳುತ್ತೆ ಅನ್ನೋ ಥರ. ಸೊ ಹಂಗಾಗಿ ಇವತ್ತು ಹೊಗಳ್ತಾ ಇದ್ದೀನಿ ಅವಳನ್ನ. ನಿಜ ತುಂಬ ಚೆನ್ನಾಗಿ ಮಾಡಿದ್ರೆ. ಹೊಸವರು ಮೊದಲನೇ ಸಿನಿಮಾ ಅಂತ ಹೇಳಿ ಅನ್ಸಲ್ಲ, ಪಳಗಿದ್ದಾರೆ ಅಂತ ಅನ್ಸುತ್ತೆ. ಆಕ್ಟಿಂಗ್ ಟ್ರೈನಿಂಗು ಆ ಥರ ಸರ್. ಫಸ್ಟ್ ಅನುಪಮ್ ಖೇರ್ ಶಾಲೆಯಲ್ಲಿ ಓದ್ಕೊಂಡು ಬಂದು, ಆಮೇಲೆ ನಮ್ಮ ಜಡೇಶ್ ಅವರು 1 ಮಂತು ನೀನಾಸಂ ಟೀಚರ್ ಒಬ್ಬರನ್ನ ಜೊತೆಲಿ ಬಿಟ್ಟು ಎಲ್ಲ ಟ್ರೈನ್ ಮಾಡ್ತಿದ್ರು. ಸೊ ಹಾಗಾಗಿ ನಮ್ಮ ನೀನಾಸಂ ಟ್ರೈನರ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು. ನಿಮ್ಮೆಲ್ಲರ ಪರಿಶ್ರಮ, ಅದೊಂದು ಪರಿಶ್ರಮನೇ ಅದು. ಯಾಕಂದರೆ ಒಂದು ನಟನೆನ ಕ್ರಿಯೇಟ್ ಮಾಡೋದು, ಅದಕ್ಕೆ ಒಂದು ಸಾರ್ಥಕತೆ ಕೊಟ್ಟಿದ್ದೀನಿ. ಯಾಕಂದರೆ ಅವರು ರಚಿತಾ ಮೇಡಮ್ ಜೊತೆ ಆ್ಯಕ್ಟ್ ಮಾಡಬೇಕು, ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು, ರಾಜ್ಬಿ ಸರ್ ಜೊತೆ, ಹೊಸಬ್ರು ಅಚ್ಯುತ್ ಸರ್ ಜೊತೆ, ಅಂದರೆ ದಿಗ್ಗಜರು. ಸೊ ಇವ್ರ ಮುಂದೆ ಮಾಡಬೇಕಂದ್ರೆ ಅವರಲ್ಲಿ ಭಯ ಇದ್ಬಿಟ್ರೆ ಅದು ಆಗೋದೇ ಇಲ್ಲ. ಅದಕ್ಕೆ ಮುಂಚೆ ತುಂಬ ತಯಾರಿ, ಬಟ್ ಅವ್ರಿಗೆ ಆ ಭಯ ಇಲ್ಲ. ಅದೇ ಅವ್ರಿಗೆ ಅರ್ಧ ಗೆಲುವು. ಮಾಡ್ತೀನಿ ಅನ್ನೋದು ಒಂದು ನಂಬಿಕೆ. ನಾನು ಒಂದ್ಸರಿ ರಾಜು ಸರ್ ಹತ್ರ ಸೀನ್ ಆದಮೇಲೆ, ಅದೆಲ್ಲ ಅರೆಸ್ಟ್ ಮಾಡ್ಕೊಂಬರೋ ಸೀನ್ ಆದಮೇಲೆ ನನಗೆ ಶಾಕ್ ಆಯ್ತು. ಹೆಂಗೆ ಮಾಡ್ತಾಯಿದ್ದೀರಿ ಏನು? ನಾನು ಅದರಲ್ಲಿ ಹೇಳ್ತೀನಿ, ತುಂಬ ಏನು ನನ್ನ ಹತ್ರ ಏನು ಹೇಳ್ಸ್ಕೊಳ್ಳಲ್ಲ, ಬಟ್ ಇದೆಲ್ಲ ಧೈರ್ಯ, ಇದೆಲ್ಲ ಭಯ ಇಲ್ವ ನಿಮಗೆ? ಏನೋ ಗೊತ್ತಿಲ್ಲ ಸರ್, ಮೊದಲಿಂದ ಹುಚ್ಚು ಇಷ್ಟ ಇತ್ತು. ಅಪ್ಪ ಯಾವಾಗ ಒಪ್ಪಿಗೆ ಕೊಡ್ತಾರೋ ಇಲ್ಲ ಅಂತ ಹಂಗೆ ಇದು ಮಾಡ್ಕೊಂಡ್ವಿ. ಇವಾಗ ಕೊಟ್ಟರು, ಒಂದು ಅವಕಾಶ ಕೊಟ್ಟರು ಅಪ್ಪ. ಇದ್ರಾಗ ನಾನು ನೆಕ್ಸ್ಟ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಸರ್. ಇದರಲ್ಲಿ ಎಷ್ಟು ಎಫರ್ಟ್ ಇದ್ರೆ ಹಾಕ್ಬೇಕು ಅಂತ ನಿಜ. ಆ ಪಾತ್ರದ ಎಲಿವೇಶನ್ ಕೂಡ ಆದಾಗ ಕಾನ್ಸ್ಟೇಬಲ್ ಬಟ್ ಹೋಗಿ ಒಬ್ಬನ ಅರೆಸ್ಟ್ ಮಾಡ್ಕೊಂಡು ಬರೋದು, ಆ ಬಸ್ವಿ ಮಾಡ್ತೀನಿ ಅಂತೇಳಿ ಆ ಕಾಕಿ ಸೀರೆ ಕೊಡೋದು, ಅದನ್ನೇ ಆಕೆ ಉಟ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಬರೋ ಸೀನ್ ಇದೆಯಲ್ಲ, ಅಫ್ಕೋರ್ಸ್ ಕ್ರೆಡಿಟ್ ಗೋಸ್ ಟು ಯು ಆಸ್ ಅ ಡೈರೆಕ್ಟರ್. ಅದನ್ನು ತುಂಬ ಚೆನ್ನಾಗಿ ಸೀನನ್ನು ಕಟ್ಕೊಟ್ಟಿದ್ದೀರಿ. ಆ್ಯಂಡ್ ಪಾತ್ರ ಪೋಷಣೆ ಮಾಡಿರುವಂಥ ರಿತನ್ಯ ಕೂಡ ಆ ಗಡ್ಸ್ ಬರಬೇಕಲ್ಲ, ಕಣ್ಣಲ್ಲಿ ಬರಬೇಕಲ್ಲ ಆ ಫೈರು. ಯಾಕಂದ್ರೆ ನಾನು ಮಾತಾಡ್ತಿರೋದು ರಾಜ್ಬಿ ಶೆಟ್ಟಿ ಅಂತ ಒಬ್ಬ ದೈತ್ಯ ನಟ. ಅವನು ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋದಿದೆಯಲ್ಲ, ಮಧ್ಯದಲ್ಲ ಡೈಲಾಗ್ ಪಂಚಸ್ ಇದೆಯಲ್ಲ, ಸೂಪರ್ ಬನ್ಸು ರಿತನ್ಯ. ತುಂಬ ಎಲ್ಲರಿಗೂ ಫೇವ್ರೆಟ್ ಸೀನ್ ಅದು. ರಿತನ್ಯಗೆ ಸಾರಿಗೆ ಅದು ಎತ್ತಿನ ಗಾಡಿ ಇಟ್ಕೊಂಡು ನಿಂತಿರೋದೆ ಎಕ್ಸ್ಟ್ರಾರ್ಡಿನರಿ ಸೀನ್. ರಾಜು ಸರ್ಗೆ ಅದು ಮಿರರ್ ಸೀನ್. ಮಾತಾಡ್ಲೇಬೇಕು. ಯಾಕೆ ಫಹಾದ್ ಫಾಜಿಲ್ ಅಂತ ಒಬ್ಬ ಆಕ್ಟರ್ಗೆ ಅವ್ರನ್ನ ಕಂಪ್ಯಾರಿಸನ್ ಆಗಿದೆ ಅಂತ ಹೇಳಿದ್ರೆ, ದಟ್ ಮಿರರ್ ಸೀನ್. ಹೋಗಿ ಶರ್ಟ್ ಬಿಚ್ಚಿದ್ರು, ಎಸ್ ಅನ್ಕೊಂಡ್ವಿ, ಎಸ್ ಪ್ಯಾಂಟ್ ಬಿಚ್ತಾರೆ ಅಂತೇಳಿ, ಅಲ್ಲಿಗೆ ಸೀಮಿತ ಆಗತ್ತೆ ಅಂತ ಹೇಳಿ ಅಂದಾಗ ಅವ್ರು ಕೊಡೋ ಆ ಪಾತ್ರ ಪೋಷಣೆ ಇದೆಯಲ್ಲ, ಅದ್ಭುತ. ಆ ಮಿರರ್ ಸೀನ್ ಹಾಗೆ ಇದೆ. ರಚಿತಾ ಮೇಡಮ್ ಕೊಡ್ಲಿ, ಹೀರೋ ಕೊಡೋ ಸೀನ್ ಒಬ್ಬೊಬ್ಬರು ಒಂದೊಂದು. ನಾನು ಹೇಳ್ತೀನಿ, ಈ ಸೀನ್ ನೀವು ಸ್ಕೋರ್ ಮಾಡ್ಕೋಬಹುದು, ಮಾಡ್ಕೊಳ್ಳಿ. ಜಡೇಶ್ ವೆರಿ ಸ್ಮಾರ್ಟ್ ಆಗಿ ನೋಡಿ, ಮಾಡಿರೋಂಥ ಸಿನಿಮಾಗಳು ಕಮ್ಮಿ ಇದ್ರು ಕೂಡ ಅವ್ರ ಬ್ಯಾಕ್ ಗ್ರೌಂಡ್ ವರ್ಕ್ ತುಂಬಾ ಜಾಸ್ತಿ ಇದೆ. ಜಡೇಶ್ ಖುಷಿ ಆಗೋದು ಅದೇನೆ. ಈ ಸಿನಿಮಾದಲ್ಲಿ ನಾನು ಗುರು ಶಿಷ್ಯರು ನೋಡಿದೆ, ಎಂಜಾಯ್ ಮಾಡಿದೆ. ಕಾಟೇರ ಆಫ್ ಕೋರ್ಸ್ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಲ್ಯಾಂಡ್ ಲಾರ್ಡ್ ಬೇರೆನೇ ಲೆವೆಲಿಗೆ ಜಡೇಶ್ ಅವರನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತು. ಪ್ರತಿಯೊಂದು ಸೀನ್ ಬೈ ಸೀನ್ ಆ ಸ್ಟಿಚ್ ಮಾಡೋದಿದೆಯಲ್ಲ, ಅದೇ ಮೇನ್ ಥಿಂಗ್ ಒಬ್ಬ ಡೈರೆಕ್ಟರ್ ಅಲ್ಲಿ ಗೆದ್ದಿದ್ದಾರೆ. ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಐ ಥಿಂಕ್ ಅಜನೀಶ್ ಮಾಡಿದ್ರ, ಸಾಂಗ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಅಜನೀಶ್ ಫ್ಯಾಂಟಾಸ್ಟಿಕ್ ವರ್ಕ್ ಅಜನೀಶ್ ಅವ್ರದ್ದು. ಸಾಂಗ್ಸ್ ಮತ್ತೆ BGM. ಐ ಥಿಂಕ್ ಆ ಹೀರೋನ ಎಲಿವೇಟ್ ಮಾಡೋದು, ವಿಲನ್ ಎಲಿವೇಟ್ ಮಾಡೋದೇ BGM. ಹೌದು, ನಿಜ. ಅಜನೀಶ್ ಅಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಜನೀಶ್. ಥ್ಯಾಂಕ್ ಯು ವೆರಿ ಮಚ್. ಈ ಸಕ್ಸಸ್ಗೆ ನೀವು ಕೂಡ ಒಂದು ದೊಡ್ಡ ಕಾರಣರಾಗಿದ್ದೀರ.